ಹಾಯ್, ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಗವಿರ್ಲಿಂಗಪ್ಪ ದೇವಸ್ಥಾನ, ಅಂದರೆ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ. ಹಸುಗಳಿಗೆ ಫಲ ನಿಂತರೆ ಬಂದು ಪೂಜೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಅದಕ್ಕೆ ಕಟ್ಕೊಂಡಿದ್ರು. ಅದಕ್ಕೋಸ್ಕರ ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಅವ್ರ ಮನೆಗೆ ಹೋದ್ರು. ನಾವು ಪೂಜೆಗೆ ಏನೇನು ಬೇಕು ಹೂವು ಹಣ್ಣು ಎಲ್ಲ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಇದ್ದಿದ್ದು 7 ಗಂಟೆಗೆ. ಅಷ್ಟರಲ್ಲಿ ಟಿಫನ್ ಆದರೂ ಮುಗಿಸ್ಕೊಳ್ಳೋಣ, ಅಲ್ಲಿಗೆ ಹೋದರೆ ಟಿಫನ್ ಇರುತ್ತೋ ಇಲ್ವೋ ಏನೂ ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಿದ್ದು ಅಲ್ಲಿಗೆ. ಅದಕ್ಕೆ ಇಲ್ಲೇ ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೂ ತುಂಬ ಹೊಟ್ಟೆ ಹಸ್ತಿತ್ತು ನನಗೂ. ನಾನು ತಿನ್ಕೊಂಡು ಹೊರಟ್ವಿ ಅಲ್ಲಿಂದ. ನಾಗಮಂಗ್ಲದಿಂದ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇರಲಿಲ್ಲ. ಅಟ್ಲೀಸ್ಟ್ 2 ಸ್ಟಾಪಾರೋ ಇಳಿದ್ಬಿಟ್ಟು ಹತ್ಬೇಕಿತ್ತು. 1 ಸ್ಟಾಪಲ್ಲಿ ಇಳಿದ್ಬಿಟ್ಟು ಆಲ್ರೆಡಿ ಕೂತಿದ್ವಿ. ಬೆಳಗ್ಗೆ ಹೆಂಗಿದ್ರು ಕಾಫಿ ಬೇರೆ ಕುಡ್ದಿರಲಿಲ್ಲ. ಸೊ ಹಂಗೆ ಕಾಫಿ ಕುಡ್ಕೊಂಡು ನಾವು ಬಸ್ ಬರೋವರೆಗೂ ಟೈಮ್ ಪಾಸ್ ಮಾಡಿದ್ವಿ. ಹಂಗೋ ಹಿಂಗೋ ಬಸ್ಸು ಕೂಡ ಬಂತು. ನಾವು ರೀಚ್ ಆದ್ವಿ ದೇವಸ್ಥಾನ ಹತ್ರ. ಅಷ್ಟರಲ್ಲಿ ನಮ್ಮ ಅಕ್ಕ ಬಾವ ಎಲ್ಲ ಬಂದಿದ್ರು. ಇದೇ ನೋಡಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಏನಕ್ಕೆ ಫೇಮಸ್ ಅಂದರೆ ಫಲ ನಿಲ್ಲಿಲ್ಲ ಅಂದರೆ ಅರ್ಕೆ ಕಟ್ಕೊಂಡ್ರೆ ಫಲ ನಿಲ್ಲುತ್ತೆ ಅನ್ನೋದು ನಂಬಿಕೆ ಯಾವಾಗ್ಲಿಂದನೂ. ನಾವೆಲ್ಲ ದೇವಸ್ಥಾನ ನೋಡ್ಕೊಂಡು ಬರೋ ಅಷ್ಟರೊಳಗೆ ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಕಲ್ಲು ಮಡಗಿ ಆಲ್ರೆಡಿ ಒಲೆಗೆ ರೆಡಿ ಮಾಡಿದ್ರು. ಬಂದು ಪೂಜೆ ಮಾಡಿಬಿಟ್ಟು ನಾವು ಒಲೆ ಹಚ್ಚಿದ್ವಿ. ಮೊದಲು ದೇವರಿಗೆ ನೈವೇದ್ಯ ಕೊಡಬೇಕು, ಆಮೇಲೆ ನಾವು ಕೋಳಿ ಕುಯ್ಬೇಕಾಗಿದ್ದು. ಅಲ್ಲಂತೂ ಫುಲ್ ರಶ್ಶು. ನಾಮಕರಣ ಮಾಡೋರು, ಅರ್ಕೆ ಕಟ್ಕೊಂಡಿರೋರು ಸುಮಾರು ಜನ ಬಂದಿದ್ರು. ನಾನು ಅನ್ಕೊಂಡಿರಲಿಲ್ಲ ಅಷ್ಟೊಂದು ಜನ ಬರ್ತಾರೆ ಅಂತ. ತುಂಬ ಜನ ಬಂದಿದ್ರು. ಅದಕ್ಕೋಸ್ಕರನೇ ಬೇಗ ಹೋಗಿ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದು ಒಗ್ಗರಣೆಗೆ ಹಾಕಿದ್ವಿ. ಉಳ್ದಿದ್ದ ನೈವೇದ್ಯ ಎಲ್ಲ ಇತ್ತು ದೇವ್ರಿಗೆ ಮಾಡಿದ್ದು. ಸೊ ಎಲ್ಲರೂ ಸ್ವಲ್ಪ ತಿನ್ಕೊಂಡ್ವಿ. ಅದನ್ನೇ ಬೆಳಿಗ್ಗೆ ನಾಷ್ಟನೂ ಮಾಡಿದ್ವಿ, ತಿರುಗಿ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಿನ್ಕೊಂಡ್ವಿ. ಸೌದೆ ಬೇರೆ ಖಾಲಿ ಆಗಿಬಿಟ್ಟಿತ್ತು. ನಮ್ಮೂರಿಂದ 40 ಕಿಲೋಮೀಟ್ರ್ ಅಲ್ಲಿಗೆ. ಸೊ ಸ್ವಲ್ಪನೇ ತೊಗೊಂಡೋಗಿದ್ದು ನಾವು ಆಗುತ್ತೆ ಅಂತ. ನೋಡಿದ್ರೆ ಖಾಲಿನೇ ಆಗಿಬಿಟ್ಟಿತ್ತು. ಹೆಂಗೋ ಅಲ್ಲೇ ಇಟ್ಟಿದ್ರು ಸೌದೆನೂ ಕೂಡ, ಹಂಗೆ ತೊಗೊಂಡ್ವಿ. ನಮ್ಮ ಅಕ್ಕ ಬಂದ್ರಂತೂ ಚಿಕನ್ ಗ್ರೇವಿ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಚಿಕನ್ ಗ್ರೇವಿನೂ ಮಾಡಿದ್ವಿ. ಅಡುಗೆ ಎಲ್ಲ ಮುಗೀತು. ದೇವ್ರ ಪ್ರಸಾದ ಇಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ವಿಗ್ರಹ ಯಾವುದೂ ಇಲ್ಲ, ಎಲ್ಲ ಬಂಡೆ ಥರನೇ ಇರೋದು. ಅದಕ್ಕೇ ಎಲ್ಲರೂ ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಉಂಡಿ ಕಾಣಿಕೆ ಹಾಕ್ಬಿಟ್ಟು ನಾವು ಹೊರಟ್ವಿ. ದೇವರೇ ಇದೇ ಲಾಸ್ಟ್ ಅಪ್ಪ, ಬರಲ್ಲ ಇನ್ನು ನೆಕ್ಸ್ಟು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮಪ್ಪ ಹಸುನ ಕೊಟ್ಬಿಡ್ತಿದ್ದಾರೆ. ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಇರೋದೇ 3 ಜನ, ಎಲ್ಲ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಿದ್ದಾರೆ ಹಸುನ. ಅದಕ್ಕೆ ದೇವ್ರಿಗೆ ಇದೇ ಲಾಸ್ಟ್ ಕಣಪ್ಪ ಅಂತ ಹೇಳ್ಬಿಟ್ಟು ಜಾತ್ರೆ ಕಡೆ ಬಂದ್ವಿ. ನಮ್ಮ ಪಾಪ ಅದು ಕೊಡ್ಸು ಇದು ಕೊಡ್ಸು ಚಿಕ್ಕಿ ಅಂತ ಕೇಳ್ತಾನೆ ಇದ್ಲು. ಕೊನೆಗೂ ಚಿಕ್ಕಿ ಹತ್ರ ಕೊಡ್ಸ್ಕೊಂಡು ನಮಗೋಸ್ಕರ ಚಿಕನ್ ಕಾಯ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನಮ್ಮ ಬಾವ ಕರ್ಕೊಂಡು ಬಂದರು.